ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇಲ್ಲಿ ನೋಡಿ ಸೇಮ್ ಹಾವು ಥರನೇ ಕಾಣಿಸ್ತಿದೆ, ಸುತ್ತ ಹುತ್ತ ಥರ ಕಾಣಿಸ್ತಿದೆ. ಇದು ಶಿವರಾತ್ರಿ ಹಬ್ಬ ನಾಳೆ ಅಂತ ಬಂದಿರೋದಂತೆ. ನಾನು ಅವತ್ತು ನೋಡಿರಲಿಲ್ಲ. ಇವತ್ತು ಅಭಿಷೇಕ ಇದೆ ಶಿವನ ದೇವಸ್ಥಾನದಲ್ಲಿ, ಮರಡಿಲಿಂಗೇಶ್ವರ ಅಂತ. ಇದು ನನ್ನ ತಂದೆ ಮನೆ ದೇವರು. ಅಮ್ಮಂಗೆ ಹುಷಾರಿಲ್ಲದೆ ಇದ್ದಾಗ ಇಲ್ಲಿಗೂ ಕೂಡ ಅಭಿಷೇಕ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾವೇ ಪೂಜೆ ಮಾಡಿಸ್ತಾ ನಾವೇ ವಿಡಿಯೋ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನೋಡಿದವ್ರಿಗೆ ಇದೇನಿದು ಇವರೇ ಪೂಜೆ ಮಾಡಿಸ್ತಾ ಈ ಥರ ವಿಡಿಯೋ ಮಾಡ್ಕೋತಿದ್ದಾರೆ, ಭಕ್ತಿಯಿಂದ ಕೂತ್ಕೋಬೇಕಲ್ವ ಅಂತ ಅನಿಸುತ್ತೆ ಅಂತ ನನಗೂ ಅನ್ನಿಸ್ತು. ಆದರೆ ದೇವರಂದರೆ ಅದರಲ್ಲೂ ನನ್ನ ಶಿವ ಅಂದರೆ ಮನಸ್ಸಲ್ಲಿ ಪ್ರೀತಿ ಭಕ್ತಿ ಎಲ್ಲ ಇದೆ. ಆದರೆ ನಿಮಗೂ ಕೂಡ ನಾನೊಬ್ಬ ಯೂಟ್ಯೂಬರ್ ಆಗಿ ನಿಮಗೂ ಕೂಡ ನಾನು ಮಾಡಿದ ಪೂಜೆಯನ್ನು ಮತ್ತು ದೇವರ ಅಭಿಷೇಕವನ್ನು ತೋರಿಸ್ಬೇಕಂತ ಅನ್ನಿಸ್ತು. ಹಾಗಾಗಿ 2 ಟಾಸ್ಕ್ ಅಂತಲೇ ಅಂದ್ಕೊಳ್ಳಿ. ನಿಮಗಾಗಿ ಇಷ್ಟಪಟ್ಟು ಕಷ್ಟಪಟ್ಟು ಈ ವಿಡಿಯೋ ಮಾಡ್ಕೊಂಡಿರೋದು. ಮನೇಲೆಲ್ಲ ಕೆಲಸ ಮಾಡಿಕೊಂಡು, ಹೂಗಿಡ ನೋಡಿಕೊಂಡು, ಟ್ಯೂಷನ್ ಮಾಡಿಕೊಂಡು, ಅಮ್ಮನ ನೋಡಿಕೊಂಡು, ಜೊತೆಗೆ ಅಮ್ಮನ ನೋಡೋಕೆ ಬರ್ತಿರ್ತಾರೆ ಅವ್ರು ನೆಂಟರುಗಳು, ಅವರು ಇವರು. ಸೊ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಮಧ್ಯ ಈ ಪೂಜೆ ಮಾಡಿಸೋದು ತುಂಬಾ ಕಷ್ಟ ಆಯಿತು. ಆದರೂ ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ರು. ಹೂ ಕೊಯ್ದುಕೊಡೋದಕ್ಕಾಗಿರಬಹುದು ಅಥವಾ ಹೂ ಕಟ್ಕೊಡೋದಕ್ಕಾಗಿರಬಹುದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸುತ್ತ ನನಗೋಸ್ಕರ ಈ ರೀತಿ ಸಣ್ಣ ಪುಟ್ಟ ಸಹಾಯ ಮಾಡೋರು ಇದ್ದಾರೆ ಅನ್ನೋದೇ ನನಗೆ ತುಂಬ ಖುಷಿ. ಯಾವುದೇ ಒಂದು ಕೆಲಸವನ್ನು ಯಾರ ಸಹಾಯ ಇಲ್ಲದೆ ಒಬ್ಬರೇ ಮಾಡೋದು ತುಂಬಾ ಕಷ್ಟ. ಅದು ಸಣ್ಣ ಕೆಲಸ ಆಗಿರಬಹುದು ಅಥವಾ ದೊಡ್ಡ ಕೆಲಸ ಆಗಿರಬಹುದು. ಒಬ್ಬರೇ ಮಾಡೋದಕ್ಕೂ ಎಲ್ಲರ ಜೊತೆ ಪ್ರೀತಿಯಿಂದ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿನ್ನೆ ನಾನು ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಲ್ಲಿಗೆ ಸ್ವಲ್ಪ ಜನ ಜಾಸ್ತಿ ಬಂದಿದ್ದರು. ಹೇಳಿದ್ರೆ ಇನ್ನೂ ಜನ ಬರೋರು, ನನಗೆ ತುಂಬ ಪ್ರೀತಿಯಾಗಿರೋರು ಇನ್ನೂ ತುಂಬ ಜನ ಇದ್ದರು. ಆದರೆ ನನಗೆ ಹೋಗಿ ಹೇಳೋದಷ್ಟು ಸಮಯ ಇರಲಿಲ್ಲ. ಅಲ್ಲ, ಅಷ್ಟೊಂದು ಬ್ಯುಸಿ ಇರ್ತೀರಾ ಅಂತ ಅಂದ್ಕೋಬೇಡಿ. ಇತ್ತೀಚೆಗೆ ಒಂದೊಂದು ಸೆಕೆಂಡ್ ಕೂಡ ತುಂಬ ಇಂಪಾರ್ಟೆಂಟ್ ಅನ್ನೋ ಥರ ಆಗಿಬಿಟ್ಟಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮತ್ತೊಂದು ಹರಕೆ ಇದೆ, ಅವಾಗ ಎಲ್ಲರಿಗೂ ಹೇಳ್ಕೊಳ್ಳೋಣ. ಇವಾಗ ಅಮ್ಮಂಗೂ ಕೂಡ ಇನ್ನೂ ಚೇತರಿಸ್ಕೊಂಡಿಲ್ಲ. ಸೊ ಹಾಗಾಗಿ ಅಮ್ಮ ಚೇತರಿಸ್ಕೊಂಡು ಆರಾಮಾಗಿದ್ದಾಗ ಆ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಾಗ ಎಲ್ಲರಿಗೂ ಹೇಳ್ಕೊಂಡ್ರೆ ಆಯ್ತು ಅಂತ ಹೇಳಿ ಇವಾಗ ಸ್ವಲ್ಪ ಜನಕ್ಕಷ್ಟೇ ಹೇಳ್ಕೊಂಡಿದ್ದು. ಇಲ್ಲೂ ಕೂಡ ನಮಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಾನು ಮತ್ತು ರೀತು ಇಬ್ಬರು ಸೇರಿ ಪೂಜೆ ಮಾಡಿಸಿರೋದ್ರಿಂದ ಇಬ್ಬರೂ ಕೂರಿಸಿ ತುಂಬ ಚೆನ್ನಾಗಿ ಮಂತ್ರ ಎಲ್ಲ ಹೇಳಿದ್ರು. ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇದು ನಮ್ಮ ತಂದೆ ಮನೆ ದೇವರು ಅಂತ ಹೇಳಿದೆ ಅಲ್ವಾ. ದೇವ್ರ ಹೆಸರು ಮರಡಿಲಿಂಗೇಶ್ವರ ಅಂತ. ನಿಮಗೆ ಶಿವರಾತ್ರಿ ಹಬ್ಬದಲ್ಲಿ ಕೂಡ ಇದ್ರದ್ದು ವಿಡಿಯೋ ಮಾಡಿ ಹಾಕಿದ್ದೀನಿ, ತುಂಬ ಸಲ ಹಾಕಿದ್ದೀನಿ. ಅಂದರೆ ಇವತ್ತು ನಾವೇ ಅಭಿಷೇಕ ಮಾಡಿಸಿರೋದ್ರಿಂದ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಜೀವನದಲ್ಲಾಗೋ ಸಣ್ಣ ಪುಟ್ಟ ಅನುಭವಗಳನ್ನ ನಿಮ್ಗೆ ಹೇಳೋದ್ರಿಂದ ಜೀವನದಲ್ಲಿ ಸ್ವಲ್ಪ ಧೈರ್ಯ ಬರಬಹುದು ಅಥವಾ ಸ್ವಲ್ಪ ಬದಲಾವಣೆ ಮಾಡ್ಕೋಬಹುದು ಅಂತ ನಾನು ಏನೇನು ಆಗುತ್ತೋ ನನ್ನ ಲೈಫಲ್ಲಿ ಆ ಅನುಭವಗಳನ್ನ ಆದಷ್ಟು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ನಾನಂತೂ ಏನೇ ಕಷ್ಟ ಬರಲಿ ಸುಖ ಬರಲಿ ಧೈರ್ಯವಾಗಿ ಎದುರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಜೀವನ ಸಾಗ್ತಿರೋದೇ ಅದೇ ಹಾದಿಯಲ್ಲಿ. ನಿಜ ಹೇಳಬೇಕಂದ್ರೆ ನಾನು ಈ ಥರ ಪೂಜೆ ಮಾಡಿಸೋದೇ ಅಪರೂಪಕ್ಕೆ. ನನಗೆ ವೈಯಕ್ತಿಕವಾಗಿ ಶಿವ ಅಂದರೆ ತುಂಬಾ ಇಷ್ಟ. ಯಾವುದೇ ಕಷ್ಟ ಆದರೂ ನಾನು ಶಿವನ ಹತ್ರ ಕೇಳ್ಕೊಂಡ ತಕ್ಷಣ ಯಾವುದಾದ್ರೂ ರೂಪದಲ್ಲಿ ಬಂದು ಶಿವ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಸೊ ಹಾಗೆ ಎಷ್ಟೋ ಸಲ ಆಗಿದೆ. ಸಣ್ಣ ಸಣ್ಣ ವಿಚಾರಗಳಿಗಾಗಿರಬಹುದು ಅಥವಾ ದೊಡ್ಡ ದೊಡ್ಡ ವಿಚಾರಗಳಿಗಾಗಿರಬಹುದು. ನಾನು ಕೇಳ್ಕೊಂಡ ತಕ್ಷಣ ಅಥವಾ ಕಷ್ಟ ಹೇಳ್ಕೊಂಡ ತಕ್ಷಣ ಆ ಕಷ್ಟ ಸ್ವಲ್ಪ ಆದರೂ ಪರಿಹಾರ ಆಗಿರುತ್ತೆ. ಮನುಷ್ಯರ ಮೇಲೆ ದೇವರು ಬರೋದನ್ನು ನಂಬೋದು ಸ್ವಲ್ಪ ಕಡಿಮೆ. ನಾನು ಅದನ್ನೆಲ್ಲ ಕೇಳೋದಕ್ಕೆ ಹೋಗಲ್ಲ.
ಆದರೆ ದೇವಸ್ಥಾನಕ್ಕೆ ಬಂದಾಗ ಒಂಥರ ಧನಾತ್ಮಕವಾದ ಭಾವನೆಗಳು ಬರೋದಂತೂ ಖಂಡಿತ ನಿಜ. ಏನೇ ಸ್ಟ್ರೆಸ್ ಇದ್ದರೂ, ಏನೇ ಒತ್ತಡಗಳಿದ್ದರೂ, ಎರಡೂ ಒಂದೇ, ಏನೇ ಒತ್ತಡ ಇದ್ದರೂ ಸ್ವಲ್ಪ ಮನಸ್ಸಿಗೆ ನಿರಾಳ ಅನಿಸುತ್ತೆ. ಅಭಿಷೇಕ ಎಲ್ಲ ಆದಮೇಲೆ ನೋಡಿ ದೇವರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನನ್ನ ಶಿವ ಸಿಂಪಲ್ಲಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಶಿವನ ದೇವಸ್ಥಾನದಲ್ಲಿ ಗಣಪತಿ ವಿಗ್ರಹ ಮತ್ತು ಚಾಮುಂಡೇಶ್ವರಿ ವಿಗ್ರಹ ಕೂಡ ಇದೆ. 2 ದೇವರುಗಳಿಗೂ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗಿಷ್ಟ ಆಯಿತು. ಸೀರೆ ಇವತ್ತು ನಾವೇ ತಂದು ಕೊಟ್ಟಿದ್ದು, ಚೆನ್ನಾಗಿ ಉಡಿಸಿದ್ದಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇತ್ತೀಚೆಗೆ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ, ಸ್ಪೇಸ್ ಇಲ್ಲ ಅಂತ. ಸೊ ಹಾಗಾಗಿ ಇವಾಗ ಅಂದ್ಕೊಂಡಿದ್ದೀನಿ ಹಳೆಯ ವೀಡಿಯೋಸ್ ಯಾವುದ್ಯಾವುದಿದೆ ಅದೆಲ್ಲ ಎಡಿಟ್ ಮಾಡಿ ಹಾಕ್ಬಿಡೋಣ ಅಂತ. ಸೊ ಹಾಕಾದ್ಮೇಲೆ ನಾನು ನೇರವಾಗಿ ಕೂತ್ಕೊಂಡು ಕೆಲವೊಂದು ವಿಚಾರಗಳನ್ನ ಹೇಳಬೇಕು. ಸೊ ಅದನ್ನು ಹೇಳೋದಕ್ಕೆ ಶುರು ಮಾಡ್ತೇನೆ. ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ ಮೇಲೆ 3 ದೇವರುಗಳಿಗೂ ಸಹ ಪೂಜೆಯನ್ನು ಮಾಡ್ತಾಯಿದ್ದಾರೆ. 2 ದೇವಸ್ಥಾನಕ್ಕೂ ಅಭಿಷೇಕ ಮಾಡಿಸಿ ತುಂಬಾ ಖುಷಿ ಆಯಿತು. ಆದಷ್ಟು ಬೇಗ ನಮ್ಮಮ್ಮ ಆರಾಮಾಗಿ ಓಡಾಡ್ಕೊಂಡಿದ್ರೆ ಸಾಕು ಅಂತ ನಾನು ಬೇಡ್ಕೊಂಡೆ. ಎಲ್ಲ ಆದಮೇಲೆ ಪಾಪ ಅವರೇ ಬಂದು ಎಲ್ಲರಿಗೂ ಪ್ರಸಾದವನ್ನು ಬಡಿಸ್ಕೊಟ್ರು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಜಾಸ್ತಿ ಜನ ಬಂದಿದ್ದರು, ಇಲ್ಲಿಗೆ ಸ್ವಲ್ಪ ಜನ ಕಡಿಮೆ ಬಂದಿದ್ದರು. ಇಲ್ಲಿ ತನಿ ರಸಾಯನ ಮೊಸರನ್ನ ಚಿತ್ರಾನ್ನ ಮಾಡಿಕೊಟ್ಟಿದ್ರು. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ರಸಾಯನ ಮೊಸರನ್ನ ಮತ್ತು ಖಾರ ಪೊಂಗಲ್ ಮಾಡಿಕೊಟ್ಟಿದ್ರು. ಪ್ರಸಾದ ತುಂಬಾ ಚೆನ್ನಾಗಿತ್ತು 2 ಕಡೆ ಕೂಡ. ಮೊದಲು ಯಾವಾಗಲೂ ಮನಸಾರೆ ನಗ್ತಿದ್ದೆ, ಮನಸ್ಸಿಂದ ನಗ್ತಿದ್ದೆ. ನನ್ನ ನಗು ತುಂಬಾ ಚೆನ್ನಾಗಿತ್ತು. ನನಗೆ ನನ್ನ ನಗು ತುಂಬ ಇಷ್ಟ ಆಗೋದು. ಆದರೆ ಇತ್ತೀಚೆಗಂತೂ ಮನಸಾರೆ ನಗೋದೇ ಬಿಟ್ಬಿಟ್ಟಿದ್ದೀನಿ. ಆ ರೀತಿ ಒಂಥರ ನೆಮ್ಮದಿನೇ ಇಲ್ಲ ಅಂತ ಅನ್ನೋ ಹಾಗಾಗೋಗಿದೆ. ದೇವ್ರ ಹತ್ರ ನನ್ನ ಬಗ್ಗೆ ಕೇಳ್ಕೊಂಡಿದ್ದೆ ಇಷ್ಟೇ, ಆರೋಗ್ಯ ಕೊಡಪ್ಪ, ನೆಮ್ಮದಿ ಕೊಡಪ್ಪ ಅಂತ. ನನ್ನ ಮೊದಲನೇ ನಗುನ ನನಗೆ ವಾಪಸ್ ಕೊಡಪ್ಪ ಅಂತ. ಮನಸ್ಸಲ್ಲಿ ನೋವಿಟ್ಕೊಂಡು ಮುಖದಲ್ಲಿ ಮನಸಾರೆ ನಗೋದು ತುಂಬ ಕಷ್ಟ. ಪ್ರೀತಿಯಿಂದ ಊಟ ಹೊಡಿಸಿದಾಗ ಯಾರು ಎಷ್ಟು ಖುಷಿ ಪಡ್ತಾರೋ ಅದು ಗೊತ್ತಿಲ್ಲ, ಬಟ್ ಮಕ್ಕಳದಂತೂ ತುಂಬಾ ಖುಷಿ ಆಗುತ್ತೆ. ಆಸ್ಪತ್ರೆಯಲ್ಲೇನೋ 20 ದಿನ ಬಿಟ್ಕೊಂಡು ಅಮ್ಮನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆದರೆ ಮಧ್ಯ ಸಣ್ಣ ಪುಟ್ಟ ನೋವು ಆಗ್ತಾನೆ ಇರುತ್ತೆ ಆಗಾಗ. ಮನೇಲಿ ಎಷ್ಟೇ ಕಷ್ಟ ಇದ್ದರೂ ಎಲ್ಲವನ್ನು ಬಿಟ್ಟು ಕರ್ಕೊಂಡು ಹೋಗಲೇಬೇಕಾಗುತ್ತೆ. ದೇವ್ರ ಹತ್ರ ನಾನು ಕೇಳ್ಕೊತಾ ಇರ್ತೀನಿ, ದಯವಿಟ್ಟು ಈ ಆಸ್ಪತ್ರೆಯಿಂದ ಆದಷ್ಟು ಮುಕ್ತಿ ಕೊಡು ಅಂತ. ಇಲ್ಲೊಂದು ಸುಭಾಷಿತ ಬರೆದಿದ್ರು, ತುಂಬ ಇಷ್ಟ ಆಯಿತು. ಕರುಣೆ ಹೃದಯದ ಅಂತರಾಳದಿಂದ ಬರಬೇಕು, ಅದೇ ನಿಜವಾದ ಕರುಣೆ. ಮಹಾತ್ಮ ಗಾಂಧಿಯವರು ಹೇಳಿರೋದು ನಿಜ ಅಲ್ವಾ? ಕರುಣೆ ಅನ್ನೋದು ಮನಸ್ಸಿನ ಅಂತರಾಳದಿಂದ ಬರಬೇಕು. ಬರೀ ಬಾಯಿ ಮಾತಲ್ಲಿ ಹೇಳೋದ್ರಿಂದ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅಲ್ವಾ? ಆಸ್ಪತ್ರೆಗಳಿಗೆ ಬಂದಾಗ ಇನ್ನೇನು ಕೆಲಸ ಇರೋದಿಲ್ಲ ಅಲ್ವಾ? ಹಾಗಾಗಿ ಕೂತಿದ್ದ ಕಡೆನೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಮೊದಲೆಲ್ಲ ವೀಡಿಯೋ ಮುಂದೆ ಬರಬೇಕಂದ್ರೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿತ್ತು. ಆದರೆ ಇವಾಗೆಲ್ಲ ಹಾಗಿಲ್ಲ, ಹೇಗಿರ್ತೀನೋ ಹಾಗೆ ಬರಬೇಕಂತ ಅನಿಸುತ್ತೆ. ಸಂತೋಷಕ್ಕಿಂತ ಕಷ್ಟಗಳೇ ಜಾಸ್ತಿ ಆದಾಗ ಬಹುಶಃ ಎಲ್ಲರಿಗೂ ಇದೇ ಭಾವನೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಮುಂದೆ ಆದಷ್ಟು ವಿಚಾರಗಳನ್ನ ಹೇಳುವಂಥ ವಿಡಿಯೋಗಳನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಧನ್ಯವಾದಗಳು.